ಈ ಜೀವನವನ್ನೇ ಸಮಾಜ ಸೇವೆಗೆ ಮುಡಿಪಾಗಿಟ್ಟವರು ಸುಶೀಲಮ್ಮ ಅವರಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಹೀಗಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದಕ್ಕೆ ಸಾಕಷ್ಟು ಜನರು ಇದಕ್ಕೆ ಖುಷಿಯನ್ನ ಪಡ್ತಾ ಇದ್ದಾರೆ. ಈಗ ನಮ್ ಜೊತೆ ಸುಶೀಲಮ್ಮ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಬಹಳ ಅತ್ಯುತ್ತಮವಾದಂತ ಪ್ರಶಸ್ತಿ ಇದು. ಸೊ ಅದರಿಂದ ಎಲ್ಲರೂ ಖುಷಿ ಪಡಲೇಬೇಕಾಗಿರುತ್ತೆ. ಸೊ ನಾವು ಖುಷಿ ಪಡೋ ಜೊತೆನಲ್ಲಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ಲ ನಮ್ಮ ಹಳೆಯ ಸ್ಟೂಡೆಂಟ್ಸ್ಗಳು ಮತ್ತೆ ಸ್ನೇಹಿತರು, ಡೋನರ್ಸ್ಗಳು, ನಮ್ಮ ಕಮಿಟಿಯವರು, ಸ್ಟಾಫ್ ಎಲ್ಲರೂ ಖುಷಿ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಅಮ್ಮ, ಅಂದ್ರೆ ಒಂದು ಹೆಣ್ಣು ಮಗು ಇವಾಗ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಆದ್ರೆ ನಿಮ್ಮ ಕಾಲದಲ್ಲಿ ಅದು ಸ್ವಲ್ಪ ಕಷ್ಟ ಆಗಿತ್ತು. ಯಾವೊಂದು ಕಾರಣದಿಂದಾಗಿ, ಯಾವೊಂದು ಪ್ರೇರಣೆಯಿಂದಾಗಿ ನೀವು ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರಿ? ಮತ್ತೆ ಅದನ್ನ ಹೇಳಬೇಕಾಗಿರುತ್ತೆ. ಈ ಕ್ಷೇತ್ರ ಬರೀ ಎಜುಕೇಶನ್ ಮಾಡ್ಬೇಕಂತಾನೆ ಮೈಂಡಲ್ಲಿ ಅನ್ಕೊಂಡಿದ್ದು. ನಮ್ದು ಫ್ಯಾಮಿಲಿನೂ ಸಹ ಒಂದು ರೀತಿಯಲ್ಲಿ ಉತ್ತಮವಾಗಿತ್ತು, ಇನ್ನೊಂದು ಸಲ ಬಡತನದಲ್ಲಿತ್ತು. ಬಡತನ ಸಿರಿತನ ಈ ಇದು ವಾರದೆಲ್ಲ ಆಗ್ತಿತ್ತಲ್ಲ, ತುಂಬಾನೇ. ಆಮೇಲೆ ಇದು ಸಂದರ್ಭದಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೆ ಒಂದು ಬುಕ್ ಅನ್ನ ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಬಂತು. ಆ ಬುಕ್ ಎಲ್ಲಿಂದ ಬಂತು ಅಂತ ಅವ್ರು ಹೇಳಿದ್ರು. ಎಲ್ಲಿಂದ ಬಂತಂದ್ರೆ ಅವರು ಓಲ್ಡ್ ಸ್ಟೂಡೆಂಟ್ಸ್ ಫಂಡ್ ಇಂದ ಅಂದರು. ಓಲ್ಡ್ ಸ್ಟೂಡೆಂಟ್ ಫಂಡ್ ಇಂದ ಅಂದ ತಕ್ಷಣನೇ ನನ್ನ ಮೈಂಡ್ ಏನಾಯ್ತು, ಓದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಸೇರಿ ದುಡ್ಡು ಕೊಟ್ಟಿದ್ದಾರೆ, ನಾವು ಹಂಗೆ ಮಾಡಬೇಕು. ನಾನು ಓದ್ಬಿಟ್ಟು ಕೆಲ್ಸಕ್ಕೆ ಸೇರಿ ಬಂದ ಎಜುಕೇಶನ್ ಸಹಾಯ ಮಾಡಬೇಕಂತ ಅಷ್ಟೇ ಇದ್ದದ್ದು. ಇಷ್ಟೆಲ್ಲ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಅನ್ಕೊಂಡಿದ್ರಮ್ಮ ನೀವು ಆ ಒಂದು ಸಮಾಜ ಸೇವೆ ಶುರು ಮಾಡಿದಾಗ ಈ ರೀತಿಯ ಇಷ್ಟು ದೊಡ್ಡ ಪ್ರಶಸ್ತಿ? ಈಗ ಆಲ್ರೆಡಿ ನಿಮ್ಗೆ 100 ಪ್ರಶಸ್ತಿಗಳು ಸಿಕ್ಕಿದೆ, ಅದರಲ್ಲಿ ಒಂದು ಇಂಥ ದೊಡ್ಡ ಪ್ರಶಸ್ತಿ ಸಿಗುತ್ತೆ ಅಂತ ಅನ್ಕೊಂಡಿದ್ರ? ಖಂಡಿತ ಇಲ್ಲ. ಇದೆಲ್ಲ ಭಗವಂತನ ಒಂದು ಕೃಪೆ. ಅವನು ಯಾಕೆಂದ್ರೆ ನಾವು ನಂಬಿದೀವಿ, ಹೌದಲ್ಲ? ಅಂದ್ರೆ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಈ ತರದ್ದು ದೊಡ್ಡದು ಎಂತೆಂಥವ್ರಿಗೂ ಬರಬೇಕು, ನಮ್ಗೆ ಹೆಂಗ್ ಬರುತ್ತೆ ಅನ್ನೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದಕ್ಕೂ ಸಹ ಅಪ್ಲೈ ಮಾಡಿಲ್ಲ, ತಾನಾಗೆ ಬಂದಿರ್ತಕ್ಕಂಥದ್ದೆಲ್ಲಾನು. ಸೊ ಅದರಿಂದ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಬೇಡ. ಅದಕ್ಕೆ ತಲೆ ಕೆಡಿಸ್ ನಾವೇನು ಮಾಡೋಕ್ಕಾಗಲ್ಲ, ಹೌದಲ್ಲ? ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಬಂದಿದ್ದು ಬಹಳ ಖುಷಿ ಆಯ್ತು. ಅಮ್ಮ, ಸಾಕಷ್ಟು ಜನರಿಗೆ ನೀವು ನೆರಳಾಗಿದ್ದೀರಾ. ಸುಮಂಗಲಿ ಸೇವಾ ಟ್ರಸ್ಟ್ ಅಂದ್ರೆ ಅದೆಷ್ಟೋ ಹೆಣ್ಮಕ್ಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು ಒಂದು ರೀತಿಯಲ್ಲಿ ಆಸರೆ. ಇದನ್ನ ಶುರು ಮಾಡ್ಬೇಕಾದ್ರೆ ನಿಮ್ಗೆ ಯಾವೆಲ್ಲ ಕಷ್ಟಗಳು ಇತ್ತು, ಅಥವಾ ನೀವು ಸುಲಭವಾಗಿ ಶುರು ಮಾಡಿದ್ರೆ ಹೇಗೆ? ಇಲ್ಲ, ಸುಲಭವಾಗಿ ಶುರು ಮಾಡಿಲ್ಲ. ತುಂಬಾ ಕಷ್ಟ, ಕಾರ್ಪಣ್ಯಗಳು ಸಾಕಷ್ಟು ಬಂದಿದೆ, ಅಡ್ಡಿ ಆತಂಕಗಳು ಬಂದಿದೆ, ತೊಂದರೆ ತಾಪತ್ರಗಳು ಬಂದಿದೆ, ತೆಗಳಿಕೆ ಹೊಗಳಿಕೆ ಎರಡೂ ಬಂದಿದೆ. ಎಲ್ಲವನ್ನ ಬರೆಯುವತ್ತೆ ಮುಂದೆ ಹೋಗ್ತಾ ಇದ್ವಿ. ಶುರುವಿನಲ್ಲಿ ಮಾಡೋ ಸಮಯದಲ್ಲಿ ನಾವು ಡೆಕೋರೇಷನ್ ಮಾಡ್ತಾ ಇದ್ವಿ. ರೇಷ್ಮೆ ಗುಡಿನ ಹಾರ ಮಾಡಿ ಮಾರಾಟ ಮಾಡ್ತಿದ್ವಿ, ಡೆಕೋರೇಷನ್ ಮಾಡ್ತಾ ಇದ್ವಿ. ಹೂವಿನ ಡೆಕೋರೇಷನು, ಹಾರ ಡೆಕೋರೇಷನ್ ಎಲ್ಲ ಹೋಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಮತ್ತೆ ಈ ಜಿಕೆವಿಕೆಯಿಂದ ಬ್ಯಾಗ್ ಬರ್ತಿತ್ತು, ಅದು ಹೊಲಿತಾ ಇದ್ವಿ ನಾವು, ನಮ್ಮ ಸೆಕ್ರೆಟರಿ ಎಲ್ಲರೂ ಸೇರಿ ಹೊಲಿತಾ ಇದ್ವಿ. ಮತ್ತೆ ಅದರಲ್ಲಿ ಬರೋ ದುಡ್ಡನ್ನು ಯಾರಿಗೂ ಪರಿಚಯ ಇಲ್ಲಲ್ಲ ನಮಗೆ, ಇಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಬಳದ್. ಮತ್ತೆ ಈ ಉಪ್ಪಿಟ್ಟು ಮಾಡೋದು ಬರ್ತಿತ್ತಲ್ಲ ಸ್ಕೂಲಿಗೆ, ಅದನ್ನ ನಮಗ್ ಕೊಟ್ಟಿದ್ರು. ಸೊ ನಮಗ್ ಕೊಟ್ಟಾಗ ಉಪ್ಪಿಟ್ಟು ಮಾಡಿ ಶಾಲೆಗಳಿಗೆ ಹಂಚ್ತಾ ಇದ್ವಿ, ಮತ್ತೆ ದಮ್ ಆಗ್ತಾ ಇತ್ತು. ಸೊ ಮೊದಲು ಚಿಕ್ಕ ಮನೇಲಿದ್ವಿ, ಆಮೇಲೆ ಒಂದು ದೊಡ್ಡ ಮನೆಗೆ ಬಂದ್ವಿ, ಆಮೇಲೆ ಇನ್ನೊಂದು ಮನೆಗೆ ಬಂದ್ವಿ, ಆಮೇಲೆ ಇಲ್ಲಿಗೆ ಬಂದ್ವಿ. ಸೊ ಇದಿಷ್ಟು ಒನ್ ಬೈ ಆಗ್ತಾ ಹೋಯ್ತು. ಇವತ್ತು ಅಮ್ಮ ನಿಮ್ಮ ಆಶ್ರಮದಲ್ಲಿ ಅಂದ್ರೆ ಎಷ್ಟು ಜನರಿಂದ ಶುರುವಾಗಿದ್ದು, ಎಷ್ಟು ಜನರಿದ್ರು? 3 ಜನದಿಂದ ಶುರುವಾಗಿದ್ದು ಇಷ್ಟು ಜನಕ್ಕೆ ಆಗ್ತಾ ಇದೆ. ಈಗ ಇದು ಹೆಸರುಘಟ್ಟದಲ್ಲೂ ಇದೆ, ಆಮೇಲೆ ಮಾದಪ್ಪನಹಳ್ಳಿಲಿ ಇದೆ, ಚಿಕ್ಕಬಾಣವರದಲ್ಲಿ ಇದೆ, ಇಲ್ಲೂ ಇದೆ. ಎಲ್ಲ ಒಟ್ಟು 200 ಜನ ಆಗ್ತಾರೆ. ಮತ್ತು ಶಾಲೆನಲ್ಲಿ ಇದೆ ಒಂದು 450 ಜನ ಶುರು ಮಾಡಿದಾಗ 450 ಜನ ಆಡುಗೋಡಿನಲ್ಲಿ ಶುರು ಮಾಡಿದ್ವಿ. ಅದು ನರ್ಸರಿಯಿಂದ ಶುರು ಮಾಡ್ಕೊಂಡ್ವಿ. ಆಮೇಲೆ ಏನಾಯ್ತು, ಅದು ಮುಚ್ಚುವಂತ ಸಂದರ್ಭ ಬಂತು. ಯಾಕೆಂದ್ರೆ ಸುತ್ತು ಕೋಟೆ ಕಟ್ಕೊಂಡು ಬಂತು. ಯಾವುದು ಇಂಗ್ಲಿಷ್ ಮೀಡಿಯಂ ಬಂತಲ್ವಾ, ಅಲ್ಲಿ ಮಕ್ಕಳು ಬರೋದು ಇದಾಯ್ತು, ಅದು ಕ್ಲೋಸ್ ಆಯ್ತು. ಇಲ್ಲ 650 ಜನ ಓದ್ತಾ ಇದ್ರು. ಅದು ಗುಡಿಸಲು ಕಟ್ಕೊಂಡು ಓದಿಸಿ ಯಾವುದೋ ಒಂದು ಅಲ್ಲಿ ಮೊದಲೊಂದು ಸ್ಕೂಲ್ ನಡೆಸ್ತಾ ಇದ್ರು. ಇದ್ದಕ್ಕಿದ್ದಂಗೆ ರಾತ್ರಿ ಅವರು ಸಾಮಾನ್ಯ ತಗೊಂಡೋಗಿದ್ದಾರೆ, ಖಾಲಿ ಆಗ್ಬಿಟ್ಟಿದೆ. ಮಕ್ಕಳು ತಾಯಿಂದಿರೆಲ್ಲ ಬಂದು ನೋಡ್ತಿದ್ದಾರೆ, ಖಾಲಿ. ಆವಾಗ ನಾವೊಂದು ಚಿಕ್ಕದೊಂದು
ನರ್ಸರಿ ಶುರು ಮಾಡಿದ್ವಿ. ಆಮೇಲೆ ಅವರೆಲ್ಲ ಬಂದು ಅಮ್ಮ ಏನಾದರೂ ಮಾಡಿ ನೀವು ಮಾಡಿ ಅಂತ. ಸೊ ಇದಕ್ಕಾಗಿ ನಾವು ಈ ಸ್ಕೂಲ್ ಶುರು ಮಾಡಿದ್ವಿ ಇಲ್ಲಿ. ಆಮೇಲೆ ಒಂದು ದೊಡ್ಡ ಇದು ಗುಡಿಸ್ಲು ಹಾಕೊಂಡಿದ್ವಿ. ಎಷ್ಟಕ್ಕಪ್ಪ ಅಂತಂದ್ರೆ ಒಂದು 20ಕ್ಕೆ ಒಂದು 80 ಹಾಕೊಂಡಿದ್ವಿ. ಸೊ ಅಲ್ಲಿ ಶಾಲೆ ಮಾಡಿ ಪುಟ್ಟ ಗೋಡೆಗಳು ಕಟ್ಟಿ ಮಣ್ಣಲ್ಲಿ ಅಲ್ಲಿರೋರೆಲ್ಲ ಸಹಾಯ ಮಾಡಿದ್ರು. ಕಟ್ಟಿ ಗರಿ ಹಾಕಿ ಅಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಇಲ್ಲಿ ಶಿಫ್ಟ್ ಆದ್ವಿ ಒಂದಕ್ಕೊಂದು. ಅಮ್ಮ ಇವತ್ತು ಸಾಕಷ್ಟು ಜನ ಇಲ್ಲಿಂದ ಹೊರಗೆ ಹೋಗಿದ್ದಾರೆ. ಇವತ್ತಂತೂ ಒಂದ್ ರೀತಿಲಿ, ಯಾಕಂದ್ರೆ ನಾವು ಸಾಕಷ್ಟು ಜನ ನೋಡಿದ್ವಿ ಎಲ್ಲಿಂದ ಬಂದು ಯಾರಾದ್ರೂ ಬಡ ಹೆಣ್ಮಕ್ಳು ಯಾರನ್ನ ಕೇಳಿದ್ರೆ ಸುಮಂಗಲಿ ಸೇವಾ ಟ್ರಸ್ಟ್ ಇಂದ ನಾವು ಓದಿದ್ವಿ, ಅಲ್ಲಿಂದ ಬಂದಿದ್ವಿ ಅಂತ ಹೇಳ್ತಾರೆ. ಸೊ ಅವರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ನಿಮ್ ಜೊತೆಗೆ, ಹಾಗೆ ಸಾಕಷ್ಟು ಇಡೀ ಕರ್ನಾಟಕ ಖುಷಿ ಪಡ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಈ ಕ್ಷಣ? ತುಂಬಾ ಖುಷಿ ಅನ್ಸುತ್ತೆ, ಹೌದಲ್ಲ? ನೀವು ಎಷ್ಟು ಖುಷಿಯಿಂದ ಕೇಳ್ತಾ ಇದ್ರಿ, ಎಷ್ಟು ಖುಷಿಯಿಂದ ಹೇಳ್ತಾ ಇದ್ರಲ್ಲ, ನಮ್ಗೆ ಅಷ್ಟೇ ಖುಷಿ ಇದೆ. ಕಾರಣ ಏನಂತಂದ್ರೆ ಉತ್ತಮವಾದಂತ ಇದು ಪ್ರಶಸ್ತಿ, ಆಯ್ತಾ? ಬರೋದು ಬಹಳ ಕಷ್ಟ. ಆದರೂ ಅದು ಹೇಗೋ ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ. ರಾಷ್ಟ್ರಪತಿಗಳು, ಇವರು ಮೋದಿಯವರು, ಮತ್ತೆ ಅಮಿತ್ ಶಾ ಸರ್, ಮತ್ತೆ ದ್ರೌಪದಿ ಮುರ್ಮು ಎಲ್ಲರೂ ಸೇರಿ ಇದು ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಗವರ್ನರು ಸಹ ಅದಕ್ಕೆ ಸಹಾಯ ಮಾಡಿರ್ತಾರೆ. ಅವ್ರ ಕಡೆಯಿಂದನೇ ಹೋಗ್ಬೇಕಲ್ಲ. ಕರೆ ಬಂದಾಗ ಹೇಗಿತ್ತು ಆ ಒಂದು ಕ್ಷಣ? ನಿಮ್ಮ ಇಲ್ಲೆಲ್ಲ ಸಂಭ್ರಮ ಎಲ್ಲ ಹೇಗಿತ್ತು? ಇಲ್ಲಿ ತುಂಬಾ ಎಲ್ಲ ಸಂಭ್ರಮ. ಇದು 2 ಗಂಟೆಯಲ್ಲಿ ಟಿವಿನಲ್ಲಿ ಬಂತಲ್ಲ, ಕೂಗೋದು ಎಲ್ಲರೂ ಕುಣಿಯೋದು ನೋಡಿ. ಅದು ಮೊದಲು ತಗೊಂಡು ಒಬ್ರು ತ್ಯಾಗರಾಜ್ ಅಂತ ಹೇಳಿ, ಅಮ್ಮ ನಾನು ನೋಡ್ಬಿಟ್ಟೆ, ನಾನು ಬಂದ್ಬಿಟ್ಟೆ, ನಾನು ಬರ್ತೀನಿ, ನಾನೇ ಮೊದ್ಲು ಗಾನ ಮಾಡ್ಬೇಕು ತಗೊಂಬಂದು ಹಾಕಿದ್ರು, ಇನ್ಯಾರು ತಗೊಂಬಂದು ಹಾಕಿದ್ರು. ಖುಷಿ. ಆ ಟೈಮ್ ಹೋಗಿದೆ ಗೊತ್ತಿಲ್ಲ. 3 ಗಂಟೆ 2:30 ಇಲ್ಲಿ ಕೂತಿದ್ದೆ, ಹೌದಲ್ಲ? ಸೊ ಅವ್ರದೆಲ್ಲ ಖುಷಿ, ಅವ್ರ ನೋಡಿ ನಂಗೆ ಖುಷಿ. ಯಾಕೆಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ. ಇದೆಲ್ಲ ಖುಷಿ ಪಡೋದು ಯಾಕಪ್ಪ ಅಂತಂದ್ರೆ, ಹೌದಲ್ಲ, ಈ ಜನಗಳಿಗೆ ಅನುಕೂಲ ಆಯ್ತಲ್ಲ. ಈಗ ಯಾರ್ಯಾರು ನಾವು ಮಾಡಿದೀವೋ ಅವರೆಲ್ಲರೂ ಫೋನ್ ಮಾಡ್ತಿದ್ದಾರೆ, ಹೌದಲ್ಲ? ಸೊ ಆಗ ನಮ್ಗೂ ಖುಷಿ ಆಗತ್ತೆ, ಅವರೆಲ್ಲ ನೆನ್ಪಿಟ್ಕೊಂಡಿದಾರೆಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಸಾಕಷ್ಟು ನೊಂದ ಹೆಣ್ಮಕ್ಳು ಇರ್ತಾರೆ, ನನ್ನ ಕೈಲಿ ಏನೂ ಆಗದೇ ಇಲ್ಲ ಅಂತ ಹೇಳಿ ಇವಾಗ ಎಷ್ಟೋ ಜನ ಏನೇನೋ ತೀರ್ಮಾನಗಳನ್ನ ತೆಗೆದುಕೊಳ್ತಾರಮ್ಮ. ಅವ್ರಿಗೆ ನೀವೊಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಿವಿ ಮಾತು ಹೇಳೋದಾಯ್ತಂದ್ರೆ ಧೈರ್ಯ ತುಂಬ್ತೀವಿ ನಾವು. ಅವ್ರಿಗೆ ಆ ಮೈಂಡಿಂದ ತೆಗೆದು ಹಾಕ್ಬಿಡ್ತೀವಿ. ನಾನು ಇಲ್ಲೇ ಕುಡಿಸ್ಕೊತೀನಿ. ಒಂದು ಹೇಳ್ತಂದ್ರೆ, ಒಂದು ಹುಡುಗಿ ಬಂತು ದಪ್ಪಕ್ಕೆ. ಆ ಹುಡುಗಿ ತಾಯಿ ತೀರ್ಕೊಂಡ್ಬಿಟ್ರು. ತಂದೆ ಆಟೋ ಡ್ರೈವರು. ಹುಡುಗಿನ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದಿದ್ದು. ಆಗೇನಾಯ್ತು, ಮತ್ತೆ SLC ಕಟ್ಟಿದಾಳೆ, ಕನ್ನಡ ಮುಗಿದಿದೆ, ಇಂಗ್ಲಿಷ್ ಮೀಡಿಯಂ ಕನ್ನಡ ಮುಗಿದಿದೆ, ಮತ್ತೆ ಬಿಟ್ಟೋಯ್ತು. ಸ್ವಲ್ಪ ಮೆಂಟಲ್ ಹಾಕ್ಬಿಟ್ಟಿದ್ದಾಳೆ ಪಾಪ. ಅವ್ರು ಯಾರು ಈ ಥರ ಹೋಗಿ ಆಶ್ರಮಕ್ಕೆ, ಅವ್ರ ಹತ್ರ ಇವರು ಸ್ಪಂದನ ಒಂದು ಇರುತ್ತಲ್ಲ, ಅಲ್ಲಿ ನಾವು ಕಳಿಸ್ತೀವಿ. ಯಾರೋ ಬಂದು ಅವ್ರು ಯಾರೋ ಹೇಳಿದ್ರು, ಬಂದ್ರು. ಅವಳಿಗೆ ನೋಡ್ಬಿಟ್ಟು ನಾವು ಇಟ್ಕೊಂಡ್ಬಿಡ್ತೀವಿ. ಏನಾದರೂ ಇಟ್ಕೊಂಡ್ಬಿಟ್ಟು ಅವ್ರ ಮೈಂಡನ್ನ ಚೇಂಜ್ ಮಾಡಿಕೊಡ್ತೀವಿ. ಅವ್ರಿಗೆ ಬಹಳ ಬೇಕಾಗಿ ಪ್ರೀತಿ, ಮಮತೆ ಬೇಕು. ಅದು ಮಾಡಿಬಿಟ್ಟು ಆಕೆ 10 ಬಡಿ ತಿಂತಿದ್ರು. ಊಟ ಬೇಕು ತುಂಬ. ಆ ಮಾತೆ ತಗೋತಿದ್ದಿಲ್ಲ. ಮಾತೆಲ್ಲ ಇದಕ್ಕೆ ಹೋಗ್ಬೇಕಂತೆ, ಇಲ್ಲಿ ಆಂಧ್ರ ಪ್ರದೇಶಕ್ಕೆ. ನಾನಂದ್ರೆ ಅದನ್ನು ತೆಗೆಸ್ಬಿಟ್ಟು ಸ್ಪಂದನಿಗೆ ಲಿಂಕ್ ಮಾಡಿಬಿಟ್ಟು, ಆಮೇಲೆ ಮಾತಾಡ್ತಾ ಇಲ್ಲಿ ಏನು ಓದಿದ್ಯಾ ಅಂತೆಲ್ಲ ಕೇಳಿದಾಗ ಹೇಳಿದ್ರು. ಆಕೆಗೆ ಇಲ್ಲೇ ಪಾಠ ಮಾಡ್ತಿದ್ದೆ ನಾನು. ಪಾಠ ಮಾಡಿ ಇವಳು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಇಮಿಡಿಯೇಟು ಇದಕ್ಕೆ ನಮ್ಮ ಶಾಲೆ ಇದೆ, ಅಡ್ಮಿಟ್ ಮಾಡಿಬಿಟ್ವಿ. ಅಡ್ಮಿಟ್ ಮಾಡಿ ಕ್ರಮೇಣ ಮಾತು ನಿಲ್ಲಿಸ್ಬಿಟ್ವಿ. ಈಗ ಆಕೆ ಡಬಲ್ ಡಿಗ್ರಿ. ಅಂದರೆ ಆ ಥರ ಮೈಂಡ್ ಅಪ್ಸೆಟ್ ಆಗಿರೋರು ನಮ್ಮಲ್ಲಿ ಬಂದಾಗ ನಾವು ಹೀಗೆ ಚೇಂಜ್ ಮಾಡ್ತಾ ಹೋಗ್ತೀವಿ. ಅವ್ರಿಗೆ ಏನು ಬೇಕು, ಸೈಕಾಲಜಿ ಸ್ಟಡಿ ಆಗಬೇಕು. ಅದು ನೋಡಿದ ತಕ್ಷಣ ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಖುಷಿ ಆಗಬೇಕು. ಯಾಕೆಂದ್ರೆ ಬಾಮ್ಮ ಕೂತ್ಕೊಮ್ಮ ಅದು ಆಧರಿಸ್ತೀವಲ್ಲ, ಆ ಆಧಾರ ಅವರಿಗೆ ಆಧಾರ ಆಗತ್ತೆ. ಸೊ ಆವಾಗ ಪರವಾಗಿಲ್ಲಪ್ಪ, ನಮ್ಮ ದೊಡ್ಡವರು ನಮ್ದು ಯಾರು ದೊಡ್ಡವರಲ್ಲ, ನಾವು ದೊಡ್ಡವರು ಮಾತಾಡ್ತಿದ್ದಾರೆ ಅನ್ನೋದು ಅವ್ರಿಗೊಂಥರ ಖುಷಿ ಆಗ್ಬಿಡುತ್ತೆ. ಅವ್ರ ಸೈಕಾಲಜಿ ನೋಡಿಕೊಂಡು ಅವ್ರಿಗೇನು ಇಷ್ಟನೋ ಅದನ್ನ ಕೊಡ್ತಾ ಹೋಗ್ತೀವಿ. ಅವ್ರಿಗೆ ಮಾತು ಏನು ಇಷ್ಟನೋ ಅಷ್ಟೇ ಹೇಳ್ತಿರ್ತೀವಿ. ಅವಾಗೇನಾಗತ್ತೆ, ನಂಬಿಕೆ ನಮ್ಮ ಮೇಲೆ ಬಂದಾಗ ಮೈಂಡ್ ಸ್ವಲ್ಪ ಕೆಲವರಿಗೆ ಮಾತ್ರ ಬಿಡಿಸ್ತದೆ. ಅದು ಯಾಕೆ ಗೊತ್ತಾ, ಮಾತ್ರ ತಿಂದು ಇನ್ನೇನೇನೋ ಆಗ್ಬಿಡುತ್ತೆ. ಅದಕ್ಕಾಗಿ ಕಡಿಮೆ ಮಾಡ್ತಾ ಕೊನೆ
ನೀವು ಹೇಳುವಂತ ಧೈರ್ಯವಾಗಿರ್ಬೇಕೆಲ್ಲ. ಧೈರ್ಯವಾಗಿರ್ಬೇಕು. ಓಕೆ ಅಮ್ಮ, ಕೊನೆಯದಾಗಿ ಈ ಒಂದು ಕ್ಷಣ ನಿಮ್ಗೆ ಇಂಥ ದೊಡ್ಡ ಪ್ರಶಸ್ತಿ ಲಭಿಸಿದೆ, ಯಾರನ್ನೆಲ್ಲ ನೆನ್ಪು ಮಾಡ್ಕೋತೀರಿ? ಅಂದ್ರೆ ನಿಮ್ಗೆ ಮೊದಲು ಸಹಾಯ ಮಾಡಿರೋರಾಗಿರ್ಬೋದು, ಯಾರನ್ನೆಲ್ಲ ನೆನ್ಪು ಮಾಡ್ಕೋತೀರಿ? ಎಲ್ಲರೂ ನಮ್ಮ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಪ್ಲಸ್ ಕಂಪನಿಗಳು, ಡೋನರ್ಸು, ಮತ್ತೆ ಇಲ್ಲಿ ಸೇವೆ ಮಾಡಿದವರು, ಸಹಾಯ ಕೊಟ್ಟವರು ಎಲ್ಲರೂ ನಾವು ನೆನೆಸ್ಕೊಳ್ತೇವೆ. ಯಾಕೆಂತಂದ್ರೆ ಅವರೆಲ್ಲ ಇಲ್ಲ ನಾವು ಮಾಡೋಕ್ಕಾಗಲ್ಲ, ಅವರಿದ್ದಿರ್ತಾನೆ ನಾವು ಮಾಡ್ತಕ್ಕಂಥದ್ದು. ಈಗ ತಾವಾಗೇ ಬಂದು ಕೊಡ್ತಾ ಇರ್ತಾರೆ, ನಮ್ಗಾಗಿದ್ದು ಇನ್ನು ಉಳಿದಿದ್ದು ಬೇರೆಯವ್ರಿಗೆ ಕೊಡ್ತೀವಿ, ಅಲ್ಲಿ ಅವರು ಖುಷಿ ಪಡ್ತಾರೆ. ಆಯ್ತಾ? ಮಾಡೋ ಕೈ ಇದ್ದರೆ ಕೊಡೋ ಕೈ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ದು. ಆಯ್ತಲ್ಲಮ್ಮ? ಅದಕ್ಕೆ ಬೇರೆಯವರು ಟ್ರೈನಿಂಗ್ ಕೊಡ್ತೀವಿ. NGOsಗೆ ನೀವು ಟ್ರೈ ಮಾಡಿ 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 ಅಂತೇಳಿ. ಗಿಡಗಳದ್ದು ಹೇಳಿದ್ನಲ್ಲ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು 40 ಲಕ್ಷ ಹಾಕಿದೀವಿ ಗಿಡಗಳು, ಎಲ್ಲರಿಗೂ ಕೊಟ್ಟಾಗ ಈಗ ಇನ್ನೂ 60 ಲಕ್ಷ ಇದೆ. ಈ 2 ವರ್ಷದಲ್ಲಿ ಅದು ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಅದರ ತುಂಬ ತೆಂಗಿನ ಗಿಡಗಳು ಬರುತ್ತೆ, ಅವ್ರ ಮನೆ ಮುಂದೆ ಹಾಕೊಳ್ಳೋದು, ಅದರಲ್ಲಿ ಅವ್ರಿಗೆ ಕಾಯಿ ಸಿಗುತ್ತೆ, ಗರಿ ಸಿಗುತ್ತೆ, ನೋಡ್ದಾಗೆ ಆಶ್ರಮ ಅಂತೇಳಿ. ಟ್ರೈಬಲ್ಸ್ ನಿಮ್ಗೆ ಹೇಳಿದ್ನಲ್ಲ, ಮಾಗಡಿ ಟ್ರೈಬಲ್ಸ್, ಅಲ್ಲಿ ಟ್ರೈಬಲ್ಸ್. ನಮ್ದೇನಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಟ್ರೈಬಲ್ಸ್, ಅದೇ ನಮ್ದು ಕಾನ್ಸೆಪ್ಟು. ಒಂದೇ ಮಾಡಿಬಿಡಲ್ಲ, ಅವರು ಒಂದು ಹಂತಕ್ಕೆ ಬರೋವರೆಗೂ ಊಟ, ಬಟ್ಟೆ, ಆರೋಗ್ಯ, ವಸತಿ, ಈ 4 ಹೌದಲ್ಲ, ಎಜುಕೇಶನ್ ಮಕ್ಕಳಿಗೆ ಇದಿಷ್ಟು ಅವ್ರಿಗಾಗಿ ಅವರು ನನ್ನ ಮನೆ ಇದು ಅಂದಾಗ ಅವ್ರಿಗೆ ಎಷ್ಟು ಖುಷಿ ಅನಿಸುತ್ತೆ. ನಾನು ದುಡಿತೀನಪ್ಪ ಅಂತ ಹೇಳಿದಾಗ, ಈಗ ಆಟೋಗೆ 30 ಜನ ಆಟೋ ಟ್ರೈನಿಂಗ್ ಕೊಟ್ವಿ, 30,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಎಷ್ಟು ಖುಷಿ ನಮಗೆ, ಅವ್ರಿಗೆ ಎಷ್ಟು ಖುಷಿ. ಹೌದಲ್ಲ? ಅಪ್ಪ ಸಾಕಪ್ಪ, ನಮ್ಮ ಜೀವನ ಸಾರ್ಥಕ. ಆ ಕಾಡು ಜನರು ಹತ್ರನೇ ಬರ್ತಾ ಇದ್ದಕ್ಕಂಥವ್ರು ಈಗ ಕಾಡು ಜನರು ನಾಡು ಜನರಾಗಿದೆ. ನಮ್ದು ಬಟ್ಟೆಗಳು ಅದು ಇನ್ನೂ ಇದೆ ಕೊಡುವಂಥದ್ದು, ಎಲ್ಲ ಶೇಖರಣೆ ಮಾಡಿ ಕೊಡ್ತಾ ಹೋಗ್ತೀವಿ. ವಿಶೇಷ ಅವ್ರಿಗೆ ಏನೇನು ಅನುಕೂಲ ಬೇಕೋ ಎಲ್ಲ ಮಾಡಿಕೊಡ್ತೀವಿ. ಅದರಿಂದ ಅವ್ರೇನಾಗಿದೆ, ನಾವು ಮುಂದೆ ಬರಬೇಕು ಅಂತ ಕುಡಿಯೋದು ಬಿಡಿಸಿದೀವಿ. ಮತ್ತೆ ಮೈಕಿದ್ದು ಮಾತಾಡ್ತಾರೆ ಅಂದರೆ ಎಷ್ಟು ಡೆವಲಪ್ ಆಗಿದೆ ನೀವು ಯೋಚನೆ ಮಾಡಿ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಮೈಕಿಡು ಮಾತಾಡ್ತಾರೆ ಅಂತಂದ್ರೆ. ಪಂಚಾಯತಿ ಚೇರ್ಮನ್ ಆಗಿದ್ದಾರೆ, ಮೆಂಬರ್ ಆಗಿದ್ದಾರೆ, ಖುಷಿ ಅಲ್ವಾ ಇದು? ಅಂದ್ರೆ ಅವ್ರು ನಾವು ಇದು ಪ್ರಚೋದನೆ ಅಂತೀವಿ ನಾವು, ಇನ್ನೊಬ್ಬರನ್ನ ಪ್ರಚೋದಿಸಿದ್ರೆ ಮುಂದೆ ಬರ್ತಾರೆ ಅಂತ. ಹಾಗೆ ಪ್ರಚೋದನೆ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡ್ತಂದ್ರೆ ಡೆಫಿನೆಟ್ ಆಗಿ ಮುಂದೆ ಬರ್ತಾರೆ. ಉದ್ಯೋಗ ಬಹಳ ಮುಖ್ಯ, ಪ್ರತಿಯೊಬ್ಬರು ದುಡಿಬೇಕು ಅಂತ. ಮತ್ತೆ ಅಲ್ಲಿ ಒಂದು 25 ಜನಕ್ಕೆ ಅವಾರ್ಡ್ ಸಿಕ್ಕಿದೆ, ರಾಗಿ ಬೆಳೆ ಚೆನ್ನಾಗಿ ಬೆಳೆದಿದ್ದಾರೆ ಅಂತ. JKVKಯಿಂದ 5,000 ರೂಪಾಯಿ ಒಂದು ಸರ್ಟಿಫಿಕೇಟು. ಅವರು 5,000 ರೂಪಾಯಿ ಒಟ್ಟಿಗೆ ಯಾವಾಗಲೂ ಅವ್ರು ನೋಡಿರಲಿಲ್ಲ, ಅದು ಗೌರ್ಮೆಂಟ್ನವ್ರು ಕೊಟ್ಟರಲ್ಲ, ಒಂದೊಂದು ಖುಷಿ ಅವರಿಗೆ. ಒಬ್ರಿಗಂತೂ 1 ಲಕ್ಷ ರೂಪಾಯಿ ಹುಲ್ ಮಾರಾಟ ಮಾಡಿ 1 ಲಕ್ಷ ರೂಪಾಯಿ ಸಿಕ್ಕಿದೆ ಅವರಿಗೆ, ಆಯ್ತಲ್ವಾ? ಅವ್ರಿಗೆ ಎಷ್ಟು ಖುಷಿ ಆಯ್ತಲ್ವಾ? ಅವ್ರಿಗೆ ಅವಾರ್ಡ್ ಸಿಕ್ಕಿದೆ, ಕಾಡು ಜನಕ್ಕೆ ಅವಾರ್ಡ್ ಸಿಕ್ಕಿದೆ ಅಂತ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಮತ್ತೆ ಸುಮಾರು 1000 ಜನ ಕೂತಿರೋದ್ರಲ್ಲಿ ವೇದಿಕೆ ಮೇಲೆ ಗೆಸ್ಟ್ಗಳಿರೋವಾಗ ಮೈಕ್ ಹತ್ರ ಹೋಗಿ ನಿಂತು ಮೈಕಲ್ಲಿ ಮಾತಾಡ್ತಾರೆ ಅಂದ್ರೆ ಅದಕ್ಕಿಂತ ಬೇಕಮ್ಮ? ಇದು ನಮ್ಗೆ ಮುಖ್ಯ. ಎಲ್ಲರಂತೆ ಅವರು ಬರಬೇಕು. ಹೌದಲ್ಲ? ನಾ ಏನು ಹೇಳೋದಂದ್ರೆ, ನಮ್ಮ ಹತ್ರ ಇದೆ, ಇನ್ನೊಬ್ಬರು ಕೊಟ್ಟು ಅವ್ರು ನಮ್ಮಂತೆ ಮಾಡೋಣ, ಅವಾಗೆಲ್ಲ ಒಂದು ಇದಾಗತ್ತೆ. ಈಗ ಮೋದಿಯವರು ಉದ್ಯೋಗ ಅಂತಿದ್ದಾರೆ. ಉದ್ಯೋಗ ಮಾಡೋದಕ್ಕೆ ಮಾರ್ಕೆಟ್ ಏನಿದೆ ಅದಕ್ಕೆ ಉದ್ಯೋಗ ಕೊಡು. ಯಂಗ್ಸ್ಟರ್ಸ್ ದುಡಿಬೇಕು, ದುಡಿದು ತಿನ್ಬೇಕು ಅಂತಂದ್ಬಿಟ್ಟು. ದುಡಿಯೋದಕ್ಕೆ ಕೆಲಸನೇ ಇಲ್ಲ ಅಂತಂದ್ರೆ ಯಾವ ಕೆಲಸ ಆದ್ರೂ. ಕೆಲವರು ಏನ್ ಮಾಡಿದಾರೆ ಗೊತ್ತಾ? ಪಾನಿಪುರಿ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾಡೋ ಈಗ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಮುಂದೆ ಬಂದಿದ್ದಾರೆ. ಆ ರೀತಿ ಮೈಂಡ್ ಇಟ್ಕೊಂಡು ಮಾಡ್ಕೋಬೇಕು. ಮಾಡ್ಕೊಂಡಾಗ ಖಂಡಿತ ಎಲ್ಲರೂ ಉದ್ಯೋಗ ಮಾಡ್ಬೇಕಮ್ಮ. ಉದ್ಯೋಗ ಇಲ್ಲ ಅಂತಂದ್ರೆ ಸೋಮಾರಿಗಳಾಗ್ಬಿಡ್ತಾರೆ, ಡಿಪೆಂಡ್ ಆಗ್ತಾರೆ, ಏನು ಮಾಡಕ್ಕಾಗಲ್ಲ. ಅದು ನನ್ನ ಒಂದು ರಿಕ್ವೆಸ್ಟ್ ಎಲ್ರಿಗೂ. ಅಮ್ಮ, ನಿಮ್ಮಿಂದ ಮತ್ತಷ್ಟು ಸಮಾಜ ಸೇವೆ ಆಗಲಿ, ಇನ್ನೂ ಹಲವು ಪ್ರಶಸ್ತಿಗಳು ನಿಮ್ಮನ್ನ ಹುಡುಕಿ ಬರಲಿ. ಮತ್ತೊಮ್ಮೆ ಪವರ್ ಟಿವಿ ವತಿಯಿಂದ ನಿಮ್ಗೆ ಅಭಿನಂದನೆಗಳು ಅಮ್ಮ. ಇದಿಷ್ಟು ಸಮಾಜ ಸೇವಕಿ ಸುಶೀಲಮ್ಮ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು. ನಮಸ್ಕಾರ.